ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕ್ವಿಕ್ಕಾಗಿ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಮ್ಮದು ಹೊಸ ಬ್ಯಾಚ್ಗೆ ಇವತ್ತು ಏನು ಲೇಬಲ್ ಎಲ್ಲ ಹಾಕಿ ಇನ್ನು ಹೊಸ ಆರ್ಡರ್ಸ್ಗೆ ಕಳಿಸೋದಕ್ಕೆ ನಾವು ಬಾಟಲ್ಸ್ನೆಲ್ಲ ರೆಡಿ ಮಾಡ್ತಾಯಿದ್ವಿ. ಲೇಬಲ್ ಹಾಕಿ ಅದ್ರದ್ದು ಏನೇನು ಚೆಲ್ಲಬಾರ್ದು ಅಂತ ಹೇಳಿ ಮಾಡ್ಕೋಬೇಕು. ಇವತ್ತೇ ಒಂದು ದಿನ ಮಾಡಿಕೊಂಡ್ರೆ ನಮಗೆ ಒಂದು ವಾರಕ್ಕೆ ಹೆಂಗೋ ವರ್ಕ್ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಬೆಳಗ್ಗೆನೇ ಕೂತ್ಕೊಂಡ್ವಿ. ಆಗ ನನಗೆ 11 ಗಂಟೆ 6 ನಿಮಿಷಕ್ಕೆ ಒಂದು ಮೆಸೇಜ್ ಬಂತು. ಇವ್ರು ಬಂದು ಕೊಟ್ರೇಶ್ ಅಂತ ಹೇಳಿ ನಾರ್ತ್ ಕರ್ನಾಟಕದವರು. ಅವರು ಮೆಸೇಜ್ ಮಾಡಿದ್ದನ್ನು ಫಸ್ಟ್ ಹೇಳ್ತೀನಿ ನಾನು. ಮ್ಯಾಮ್, ನಾನು ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು, ಇವತ್ತು ಶೇರ್ ಮಾಡಲಾ ಅಂತ ಕೇಳಿದ್ರು. ನಾನು ಸರಿ ಮಾಡಿ ಅಂತ ಹೇಳಿದೆ. 11 ಗಂಟೆ 6 ನಿಮಿಷಕ್ಕೆ ಅವರು ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ತುಂಬ ಡ್ಯಾಂಡ್ರಫ್ ಆಗಿತ್ತು. 2020ಇಂದ 2024 ಮೀನ್ಸ್ ನಿಯರ್ಲಿ 4 ರಿಂದ 5 ವರ್ಷ ತುಂಬ ಕಡೆ ಡರ್ಮಟಾಲಜಿಸ್ಟ್ ಹತ್ರ ತೋರಿಸಿದ್ದೀನಿ. 40,000+ ಅಮೌಂಟು ಕಳ್ಕೊಂಡಿದ್ದೀನಿ. ಎಲ್ಲ ಡರ್ಮಟಾಲಜಿಸ್ಟ್ ಹೇಳಿದ್ದು ನಿನಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್, ನೆತ್ತಿಯ ಸೋರಿಯಾಸಿಸ್ ಆಗಿದೆ ಅಂತ ಹೇಳಿದರು. ಅದು ಕಂಪ್ಲೀಟಾಗಿ ಕ್ಯೂರ್ ಆಗೋಲ್ಲ ಅಂತಾನು ಹೇಳಿದ್ರು. ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ ನೋಡಿ 3 ರಿಂದ 4 ಮಂತ್ಸ್ 3 to 4 ಮಂತ್ಸ್ ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ಶಾಂಪೂ ಆ್ಯಂಡ್ ಆಯಿಲ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೀರಿಯಸ್ಲಿ ನಾನು 1 ಆಯಿಲ್ ಬಾಟ್ಲು ಪೂರ್ತಿ ಇನ್ನೂ ಯೂಸ್ ಮಾಡಿಲ್ಲ. ಶ್ಯಾಂಪೂ 1 ಖಾಲಿ ಆಗಿದೆ ಅಷ್ಟೇ. ಮೇ ಬಿ 2 to 3 ಮಂತ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಸ್ಕ್ಯಾಲ್ಪು ಸೋರಿಯಾಸಿಸ್ ಏನಾಗಿದೆ ಅದು ಡ್ಯಾಂಡ್ರಫ್ ಆಗಲಿ, ಪ್ಯಾಚಸ್ ಆಗಲಿ, ಇಚ್ಚಿಂಗ್ ಆಗಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇವರು ಕಳಿಸಿರೋ ಅವರ ಏನು ಆ ತಲೆ ಬುರುಡೆ ಫೋಟೋ ಅಂದರೆ ಫುಲ್ಲು ಶೇವ್ ಮಾಡಿ ಇವರು ಸ್ಟಾರ್ಟ್ ಮಾಡಿದ್ದು. ಅದರದ್ದು ಫೋಟೋಸ್ನ ಸಹ ನಾನು ಶೇರ್ ಮಾಡ್ತೇನೆ, ನೀವು ನೋಡ್ಬೋದು. ಇಷ್ಟಕ್ಕೆ ನಾನು ಫಸ್ಟು ಆನ್ಸರ್ ಮಾಡ್ತೀನಿ. ಇವರು ಫಸ್ಟು ನನಗೆ ಮೆಸೇಜ್ ಮಾಡಿದ್ದು ಇನ್ನೂ ನೆನಪಿದೆ. ಯಾಕೆ ಇವ್ರು ನೆನಪಿದ್ದಾರೆ ಅಂತ ಹೇಳಿದ್ರೆ, ತುಂಬ ತಲೆ ತಿಂದಿದ್ರು. ಅವ್ರು ಯಾಕೆ ತಲೆ ತಿಂದಿದ್ರು ಅಂತ ಹೇಳಿದ್ರೆ, ಅವ್ರು ಆಲ್ರೆಡಿ 40,000ಕ್ಕೂ ಹೆಚ್ಚು ಹಣವನ್ನು ಅವರ ತಲೆ ಕೂದಲನ್ನು ಮತ್ತು ಆ ಸೋರಿಯಾಸಿಸ್ಸಿಂದ ಆಗಿರೋಂಥ ಪ್ರಾಬ್ಲಮಿಂದ ಹೊರಗಡೆ ಬರೋದಕ್ಕೆ ತುಂಬ ಕಳ್ಕೊಂಬಿಟ್ಟಿದ್ರು ಪಾಪ ಅನಿಸುತ್ತೆ. ಅದನ್ನು ಆವಾಗ ಹೇಳಿರಲಿಲ್ಲ ನನ್ನ ಹತ್ರ ಇವರು. ಜಸ್ಟು ಬರೀ ಶ್ಯಾಂಪು ಬಗ್ಗೆನೇ ಕೇಳೋರು, ಇಲ್ಲ ಆಯಿಲ್ ಬಗ್ಗೆ ಕೇಳೋರು. ಆಗುತ್ತಾ ಮ್ಯಾಮ್, ರಿಸಲ್ಟ್ಸ್ ಬರುತ್ತಾ ಎಷ್ಟು ಕ್ವೆಶ್ಚನ್ ಮಾಡಿದ್ರು ಅಂತ ಹೇಳಿದ್ರೆ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸರ್ ಖಂಡಿತ ನಿಜವಾಗ್ಲೂ ಯೂಸ್ ಮಾಡಿ ಸರ್ ಅಂತ ಹೇಳ್ತಾ ಇದ್ದೆ. ಯಾಕೆ ನಾನು ಖಂಡಿತ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಪ್ರಾಡಕ್ಟನ್ನು ತುಂಬ ಡಾಕ್ಟರ್ಸ್ ಬಳಸ್ತಾ ಇದ್ದಾರೆ. ಅವರೆಲ್ಲರದ್ದು ಒಪಿನಿಯನ್ ಕೇಳ್ಕೊಂಡಿದ್ದೇನೆ. ಅದಲ್ಲದೆ ನಮ್ಮ ಇಲ್ಲಿಗೆ ಬಂದು ಒಂದಷ್ಟು ಜನ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ. ಪುಟ್ಟ ಮಗು ಒಂದು ಇಲ್ಲೇ ಪಕ್ಕದ ಶಾಲೆಯಲ್ಲಿ ಓದ್ತಾ ಇರೋ ಮಗು ತುಂಬ ಸೋರಿಯಾಸಿಸ್ ಪ್ರಾಬ್ಲಮಿಂದ ಹೆಡ್ಡು ಎಷ್ಟು ಕೆರ್ಕೊಂಡು ಗಾಯ ಮಾಡಿಕೊಂಡು ಸ್ಕೂಲಲ್ಲಿ ಎಷ್ಟು ಕಷ್ಟಪಡ್ತಾ ಇತ್ತು ಅಂತ ಹೇಳಿದ್ರೆ, ಇದನ್ನು ಬಳಸಿದ ಮೇಲೆ ಆ ಹುಡುಗ ನಿಶ್ಚಿಂತೆಯಾಗಿ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದೆ. ಆ್ಯಂಡ್ ತುಂಬ ಲವಲವಿಕೆಯಿಂದ ಅದು ಖುಷಿಯಾಗಿ ಇವಾಗ ಬದುಕ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟ ಆಗುತ್ತೆ ಆ ಸೋರಿಯಾಸಿಸನ್ನು. ಅದರಿಂದ ಬಳಲಿರೋರಿಗೆ ಆ ನೋವು ಗೊತ್ತಿರುತ್ತೆ. ಹಾಗಾಗಿ ನಾನು ಇವ್ರು ಫಸ್ಟ್ ಕೇಳಿದಾಗ ಖಂಡಿತ ಆಗುತ್ತೆ ಸರ್ ಬಳಸಿ ಅಂತ ಹೇಳಿದೆ. ಬಟ್ ಅವ್ರಿಗೆ ನಂಬಿಕೆ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ತುಂಬ ಕಡೆ ಅವರು ಪರ್ಚೇಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡು ಏನೂ ಯೂಸ್ ಆಗದೆ ಇರೋದ್ರಿಂದ. ಅಲ್ಲದೆ ಅವರು ಡಾಕ್ಟರು ಸಹ ಹೇಳಿದ್ರಂತೆ ಇದು ಕಂಪ್ಲೀಟಾಗಿ ಕ್ಯೂರ್ ಆಗಲ್ಲ, ಬರ್ತಾನೇ ಇರುತ್ತೆ ಅಂತಲೂ ಹೇಳಿದ್ರಂತೆ. ಅದಾದ ಮೇಲೆ ಅವರು ಅವ್ರದ್ದು ಏನು ಸ್ಕ್ಯಾಲ್ಪ್ದು ಫೋಟೋ ಕಳಿಸಿದ್ದಾರೆ. ಇವಾಗ ಅವರ ಹೆಡ್ಡು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾನು ಫೋಟೋ ಹಾಕ್ತೀನಿ. ಅವರು ನನಗೆ ಮೊದಲು ಹಾಕಿದ ಫೋಟೋ ನನ್ನ ಹತ್ರ ಇಲ್ಲ. ಯಾಕೆಂತ ಹೇಳಿದ್ರೆ ಇವ್ರು ಇಷ್ಟೊಂದು ತಲೆ ತಿಂತಾಯಿದ್ರು. ಅಲ್ಲದೆ ಇವರು ನನ್ನ ಹತ್ರ ಕೇಳೋಕ್ಕೆ ಸ್ಟಾರ್ಟ್ ಮಾಡಿನೇ 2-3 ತಿಂಗಳು ಬರೀ ಎಂಕ್ವೈರಿನೇ ಮಾಡಿದ್ದಾರೆ. ನನಗೆ ಬಹುಶಃ ನನ್ನ ಇಡೀ ಈ 1 ವರ್ಷದ ಜರ್ನಿಯಲ್ಲಿ ಇಷ್ಟು ಎಂಕ್ವೈರಿ ಮಾಡಿರೋಂಥ ವ್ಯಕ್ತಿ ಇವರೊಬ್ಬರೇ ಅಂತ ಅನಿಸುತ್ತೆ. ಅಷ್ಟು ಎಂಕ್ವೈರಿ ಮಾಡಿದ್ರು ಅಂದರೆ ಪದೇ ಕೇಳಿದ ಪ್ರಶ್ನೆ ಕೇಳ್ತಾ ಇದ್ರು. ಎಷ್ಟು ಇರಿಟೇಟ್ ಮಾಡಿದ್ದಾರೆ ಅಂದರೆ ಅವ್ರು ಅದನ್ನು ಸಹ ಹೇಳ್ಕೊಂಡಿದ್ದಾರೆ ಇಲ್ಲಿ. ಹಾಗಾಗಿ ನಾನು ಅವ್ರ ಫೋಟೋನ ನೋಡಿದೆ. ತುಂಬ ಎಂಕ್ವೈರೀಸ್ ಇವಾಗ ಆಗಿರೋದ್ರಿಂದ ನನ್ನ ಫೋನಲ್ಲಿ ಜಾಸ್ತಿ ಮೆಮೊರಿ ಇರಲ್ಲ. ಹಾಗಾಗಿ ಅವರು ಲಾಸ್ಟ್ ಟೈಮ್ ಕಳಿಸಿದ್ದಿಲ್ಲ. ಅವರೇ ಕಳಿಸಿದಾಗ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೇನೆ. ಬಟ್ ಇವಾಗಿನ ಫೋಟೋ ಕಳಿಸಿದ್ದಾರೆ. ಅವ್ರ ಹಳೆ ಫೋಟೋ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಇವ್ರು ಇಷ್ಟೊಂದು ತಲೆ ತಿಂದಿದ್ರಿಂದ ಚೆನ್ನಾಗಿ ನೆನಪಿದೆ. ತುಂಬ ಇಲ್ಲೆಲ್ಲ ಗಾಯ ಆಗಿತ್ತು ಅವ್ರಿಗೆ, ತಲೆ ತುಂಬ ಗಾಯ ಆಗಿತ್ತು. ಶೇವ್ ಮಾಡಿಸಿದ್ರು ಅವಾಗ್ಲೂ ಸಹ ಅವರು. ಅದು ತುಂಬ ಚೆನ್ನಾಗಿ ವೈಟ್ ಪ್ಯಾಚಸ್ಸು
ಒಂಥರ ರಿಂಗ್ ರೀತಿ ಅವ್ರ ತಲೆ ಕೂದಲಲ್ಲಿ ರೆಡ್ ಪ್ಯಾಚಸ್ಸು, ವೈಟ್ ಪ್ಯಾಚಸ್ಸು, ತುಂಬ ಗಾಯಗಳಾಗಿತ್ತು ಪಾಪ. ಅದನ್ನು ಕಳಿಸಿದ್ರು. ಸೊ ನಾನು ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಅದಾದಮೇಲೆ ಈಗ ಒಂದು ಫೋಟೋ ಏನು ಕಳಿಸಿದ್ದಾರೆ ಅದನ್ನು ನಾನು ಪೋಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ನೀವು ಅಲ್ಲಿ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅವ್ರ ತಲೆ ಬುರುಡೆ ಅಂತ ಹೇಳಿದ್ರೆ, ಅಷ್ಟು ನೀಟಾಗಿದೆ. ಎಷ್ಟು ಚೆನ್ನಾಗಿ ಎಲ್ಲ ಭಾಗದಲ್ಲೂ ಕೂದಲು ತುಂಬ ಚೆನ್ನಾಗಿ ಬೆಳೆದಿದೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಆ ಖುಷಿಯನ್ನು ನಾನು ತುಂಬ ಖುಷಿಯಾಯಿತು, ಜಾಸ್ತಿ ಖುಷಿಯಾಯಿತು ಅಂತ ಹೇಳ್ಕೊಬೋದು. ಆದರೆ ಅದನ್ನು ನಿಜವಾಗ್ಲೂ ವ್ಯಕ್ತಪಡಿಸೋದಕ್ಕೆ ನನ್ನ ಹತ್ರ ಪದಗಳಿಲ್ಲ, ಅಷ್ಟು ಖುಷಿಯಾಯಿತು. ಅವ್ರದ್ದು ಫೋಟೋ ಕಳಿಸಿ ನೋಡಿ ಮ್ಯಾಮ್. ಮೊದಲು ನಾನು ನಮ್ಮ ಸ್ಕ್ಯಾಲ್ಪ್ ಹಾಕಿದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಮಾಡಬೇಕು ಅಂತ ಫೋಟೋ ಇತ್ತು. ಅವ್ರ ಹತ್ರನೂ ಪಾಪ ಡಿಲೀಟ್ ಆಗಿದೆಯಂತೆ, ಆದರೂ ಸಹ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್. ನಾನು ಅಂದ್ಕೊಂಡೇ ಇರಲಿಲ್ಲ ಸರಿಯಾಗುತ್ತೆ ಅಂತ. ಬಟ್ ನಿಮ್ಮ ಪ್ರಾಡಕ್ಟು ಮತ್ತು ನಿಮಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಮ ಈ ನ್ಯಾಚುರಲ್ ಪ್ರಾಡಕ್ಟ್ಸ್ಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಆಮೇಲೆ ಅವರು ಹೇಳಿದ್ದೇನಂತ ಹೇಳಿದರೆ, ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್, ನಿಮಗೂ ಆ್ಯಂಡ್ ನಿಮ್ಮ ಲೋಹಿತ್ ಸರ್ಗೂ ಅಂತ ಹೇಳಿದ್ದಾರೆ. ಯೂಶ್ವಲಿ ನಾನಿವಾಗ ಯಾರೇ ರಿವ್ಯೂಸ್ ಕೊಟ್ಟರು ನಿಮಗೆ ನನ್ನ ಪರಿಚಯ ಹೇಗೆ ಆಯಿತು, ಅಂದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಗೆ ತಿಳಿತು ಅಂತ ಕೇಳ್ತೀನಿ. ಆಮೇಲೆ ಅವರು ಅದನ್ನು ಹೇಳಿದ್ರು. ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಸರ್ ನನಗೆ ಹಾಗೆ ನನ್ನ ಪರಿಚಯ ನಿಮಗೆ ಹೇಗೆ ಸಿಕ್ತು ಸರ್ ಅಂತ ಕೇಳಿದೆ. ಮ್ಯಾಮ್ ನನಗೆ ಯಾರೂ ಹೇಳಿಲ್ಲ ನಿಮ್ಮ ಚಾನಲ್ ಬಗ್ಗೆ. ನಾನೇ ಯೂಟ್ಯೂಬ್ನಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಸರ್ಚ್ ಮಾಡ್ತಾ ಇದ್ರಂತೆ. ಆವಾಗ ಅವ್ರಿಗೆ 2 ಚಾನಲ್ಲು ಶೋ ಆಗಿದೆಯಂತೆ. ಒಂದು ನಂದು, ಇನ್ನೊಂದು ಸಮಥಿಂಗ್ ಯಾವುದೋ ಅಂತ ಬಂದಿದೆ. ಅದು ಬಂದ ಮೇಲೆ ಇವರು ನನ್ನ ವೀಡಿಯೋಸನ್ನು ಜಾಸ್ತಿ ನೋಡಿದ್ದಾರೆ. ಅಲ್ಲದೆ 3-4 ತಿಂಗಳು ಅದನ್ನು ವಾಚ್ ಮಾಡಿದ್ದಾರೆ. ನಮ್ಮ ವೀಡಿಯೋಸನ್ನು, ನಾನು ಹಾಕೋ ರಿವ್ಯೂಸನ್ನು ವಾಚ್ ಮಾಡಿದ್ದಾರೆ. ಅಲ್ಲದೆ ನನ್ನ ಜೊತೆ ಒಂದಷ್ಟು ಮಾತು ಸಹ ಆಡಿದ್ದಾರೆ ಮೆಸೇಜ್ ಮಾಡಿ. ನಾನು ನಿಮಗೆ ತುಂಬ ಸಿಟ್ಟು ಬರೋ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದೆ. ಕಾರಣ ತುಂಬ ತೊಂದರೆ ಆಗಿದೆ ನನಗೆ ಸೋರಿಯಾಸಿಸ್ನಿಂದ, ಡಿಪ್ರೆಷನ್ಗೆ ಹೋಗ್ತೀನಿ ಅನ್ನೋ ಅಷ್ಟು ಆಗಿತ್ತು ಮ್ಯಾಮ್, ಹಾಗಾಗಿ ಅಂತ ಹೇಳಿದ್ದಾರೆ. ಬಹುಶಃ ನನಗೆ ಆ ಸಮಯದಲ್ಲಿ ನಿಜವಾಗ್ಲೂ ಇರಿಟೇಷನ್ನೇ ಅನ್ನಿಸ್ತು. ಯಾಕಪ್ಪ 1-2-3 ತಿಂಗಳಿಂದ ಒಂದು ಪ್ರಾಡಕ್ಟ್ಗೆ ಇಷ್ಟು ಕ್ವೆಶನ್ಸ್ ಮಾಡ್ತಾರಂತ ಅನ್ನಿಸ್ತು. ಸೊ ಅದರಿಂದ ಅವರ ಏನು ಇಂಟೆನ್ಷನ್ ಇತ್ತು ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ಹಾಗೆ ಅವರು 2 ಚಾನಲನ್ನು ಸರ್ಚ್ ಮಾಡುವಾಗ ನಮ್ಮ ಚಾನಲ್ ಸಿಕ್ಕು. ಅದನ್ನು ತುಂಬ ಡೀಟೇಲಾಗಿ ನೋಡಿ ಆ ನಂತರ ಅವರು ಆರ್ಡರ್ ಪ್ಲೇಸ್ ಮಾಡಿದರು. ಆಗಸ್ಟ್ 13ಕ್ಕೆ ಇವರು ಆರ್ಡರ್ನ ಪ್ಲೇಸ್ ಮಾಡಿದ್ದು ಅಂತ ಅವರೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಕರೆಕ್ಟು ಸಹ, ನನ್ನ ಹತ್ರನೂ ಸಹ ಅದು ಏನು ಡೇಟಾ ಇರುತ್ತಲ್ಲ ಹೌದು. ಆಮೇಲೆ ಇವ್ರಿಗೆ ಆಗಸ್ಟಲ್ಲಿ ಅಂತ ಹೇಳಿದ್ರೆ, ಆಗಸ್ಟ್ 13ರಲ್ಲಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ತಲುಪೋ ಅಷ್ಟೊತ್ತಿಗೆ 1 ವಾರ ಆಗಿರುತ್ತೆ ಅಂದ್ಕೊಳ್ಳಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ಮಂತ್ಸ್ ಮೇಲೆ ಆಗಿದೆ ಅವ್ರು ನಮ್ಮ ಪ್ರಾಡಕ್ಟನ್ನು ಬಳಸಿ. ಸೊ ಇವರು ಹುಡುಗ ಆಗಿರೋದ್ರಿಂದ ಆಯಿಲು ತುಂಬ ಖರ್ಚಾಗೋದಿಲ್ಲ ಅವ್ರ ತಲೆಗೆ. ಹಾಗಾಗಿ ಒಂದು ಅರ್ಧ ಬಾಟ್ಲಷ್ಟೇನೋ ಖಾಲಿ ಆಗಿದೆಯಂತೆ. ಹಾಗೆ ಶ್ಯಾಂಪು 1 ಬಾಟ್ಲು ಸಾಕಾಗತ್ತೆ. ತುಂಬ ಜನ ನಮ್ಮನ್ನು ಕ್ವೆಶ್ಚನ್ ಮಾಡೋದು, ಗಂಡ್ಮಕ್ಳು ಬಳಸ್ಬೋದಾ ಅಂತ ಹೇಳಿ. ನಾನು ಖಂಡಿತ ಹೇಳ್ತೀನಿ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾವುದೇ ವಯಸ್ಸಿನವರು ನಮ್ಮ ಪ್ರಾಡಕ್ಟನ್ನು ಆರಾಮಾಗಿ ಬಳಸ್ಬೋದು. ಏನು ನಮ್ಮ ಪ್ರಾಡಕ್ಟನ್ನು ನೋಡ್ತೀರಾ, ಇದು ತುಂಬ ಇರೋದು ಬರೀ ಹರ್ಬ್ಸ್ಗಳೇ. ಪ್ರತಿ ಹನಿಯಲ್ಲೂ ನಾನು ಏನು ಹೇಳಿರ್ತೀನಿ ಇದೆಲ್ಲ ಇರುತ್ತೆ ಅಂತ ಅದೆಲ್ಲವೂ ಸಹ 100% ಇದ್ದೇ ಇರುತ್ತೆ. ಹಾಗಾಗಿ ನಿಮಗೆ ಅಷ್ಟು ಅಕ್ಯೂರೇಟಾಗಿ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಅವರು ಮ್ಯಾಮ್ ನೀವು ನಂಬೋಲ್ಲ, ನಾನು ಹೂವಿನಾಡಗಲಿ, ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಕೊಪ್ಪಳ, ದಾವಣಗೆರೆ, ಈವನ್ ಬೆಂಗಳೂರು ಇಷ್ಟೂ ಕಡೆ ಹೋಗಿ ತೋರಿಸಿದ್ದೀನಿ. ಇಷ್ಟೂ ಕಡೆ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರಂತೆ. ಈವನ್ ಅವ್ರ ಪಾಪ ಟ್ರೀಟ್ಮೆಂಟ್ ತೊಗೊಂಡಿದ್ದೆಲ್ಲ ಒಂದು ಏನು ಕೊಟ್ಟಿದ್ರು, ಒಂದಷ್ಟು ತಿನ್ನೋದಕ್ಕೆ ಒಂದಷ್ಟು ಕೊಟ್ಟಿದ್ರು, ಮತ್ತು ಹಚ್ಚೋದಕ್ಕೆ ಒಂದಷ್ಟು ಕೊಟ್ಟಿದ್ರು. ಅದೆಲ್ಲದ್ರದ್ದು ಸಹ ಆಯಿಂಟ್ಮೆಂಟ್ಗಳು, ಶ್ಯಾಂಪುಗಳು, ಅದೆಲ್ಲದ್ರದ್ದು ಸಹ ಫೋಟೋಸ್ ಸಹ ಕಳಿಸಿದ್ರು. ಇದು ಯಾವುದರಿಂದನೂ ನನಗಾಗಿರಲಿಲ್ಲ. ಅವರು 3-4 ವರ್ಷದಿಂದ ಬಳಲಿದ್ದಂಥ ಸಮಸ್ಯೆಗೆ ನಮ್ಮ ಈ ಒಂದು ಹೀಲಿಂಗ್ ಪೆಟಲ್ಸ್ 3 ತಿಂಗಳಲ್ಲಿ ಅವ್ರಿಗೆ ರಿಸಲ್ಟ್ಸ್ ಕೊಟ್ಟಿದೆ. ಸೊ ಇದೊಂದು ಖುಷಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು. ಖಂಡಿತ ಇವ್ರ ಜೊತೆ ನಾನು ಮುಂದೆ ವಿಡಿಯೋ ಮಾಡ್ತೇನೆ. ಇವರನ್ನ ನೇರವಾಗಿ ಕೂರಿಸ್ಕೊಂಡು ಮಾತಾಡೋವಂಥದ್ದು. ಇದಕ್ಕೂ ಮುಂಚೆ, ಇವ್ರಿಗಿಂತನೂ ಮುಂಚೆ ಇನ್ನೂ ಒಂದಷ್ಟು ಜನ ಇದ್ದಾರೆ ನನ್ನ ಪ್ರಾಡಕ್ಟನ್ನು ಫಸ್ಟಿಂದನೂ ಬಳಸ್ತಾ ಇರೋವಂಥವ್ರು, ಫಸ್ಟ್ ಬ್ಯಾಚಿಂದನೂ ಬಳಸ್ತಾ ಇರೋವಂಥವ್ರು. ಅವರನ್ನು ಸಹ ನಾನು ಮಾತಾಡಿಸ್ಬೇಕು.
ಈ 3 ತಿಂಗಳಿಂದ ನನ್ನದೇ ಒಂದಷ್ಟು ಹೆಲ್ತ್ ಇಶ್ಯೂಸು, ಒಂದಷ್ಟು ಡಿಫಿಷಿಯನ್ಸಿಗಳ ಜೊತೆ ಬಳಲ್ತಾ ಇರೋದ್ರಿಂದ ನನಗೆ ವೀಡಿಯೋಸನ್ನು ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ನಾನು ವೀಡಿಯೋಸನ್ನು ಮಾಡ್ತೇನೆ. ಇದನ್ನು ಈ ಕ್ಷಣಕ್ಕೆ ಇವತ್ತಿಗೆ ಹಂಚ್ಕೋಬೇಕು ಅಂತ ಇತ್ತು. ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಖುಷಿಯನ್ನು ಕೊಟ್ಟಂಥದ್ದು ಇದು. ಈ 3 ತಿಂಗಳಿಂದ ನಾನು ಏನು ಸಫರ್ ಮಾಡ್ತಾ ಇದ್ದೀನಿ, ಏನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಸೊ ಒಳಗೆ ಹೊರಗೆ 2 ಹೋರಾಟಗಳಿಗೆ ಇದು ಇವತ್ತು ಸಿಕ್ಕಂಥ ದೊಡ್ಡ ಖುಷಿ ಇದು. ಸೊ ಹಾಗಾಗಿ ನನಗೆ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಮ್ಮ ಶ್ಯಾಂಪೂವನ್ನು ತುಂಬ ಜನ ಅಂದ್ಕೊಳ್ಳೋದು, ಅಯ್ಯೋ ನೊರೆನೇ ಬರಲ್ಲ ಮೇಡಮ್ ಅಂತ ಹೇಳ್ತಾರೆ. ಕೆಲವರು ಬೆಲೆ ಕಡಿಮೆ ಅಂತಲೂ ಹೇಳೋದುಂಟು, ಇಷ್ಟು ಕಡಿಮೆ ಬೆಲೆ ಕೊಡ್ತೀರಾ ಅಂತ ಹೇಳೋದು ಉಂಟು. ಇನ್ನು ಕೆಲವರು ತುಂಬ ಆಯಿತು ಬೆಲೆ, ನೊರೆನೇ ಬರಲ್ಲ ಅದರಲ್ಲಿ ಅಂತ ಹೇಳೋದು ಉಂಟು. ನಿಮಗೆ ಇಷ್ಟು ಹರ್ಬ್ಸ್ಗಳನ್ನು ತುಂಬಿರುವಾಗ ಇದರ ಒಂದು ಗುಣ ನಿಮಗೆ ಸಿಗಬೇಕೇ ಹೊರತು ನೊರೆನೇ ತುಂಬಿ ಕೊಟ್ಟುಬಿಟ್ರೆ ಅದು ಏನೂ ಸಹ ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ನಾವು 3 ಹಂತದಲ್ಲಿ ನಮ್ಮ 46 ಹರ್ಬ್ಸ್ಗಳನ್ನು ಪ್ರೊಸೆಸ್ ಮಾಡಿ, ಲೋಹಿತ್ ಏನು ಹೇಳಿದ್ದಾರೆ ಅದೇ ಪ್ರೊಸೀಜರಲ್ಲಿ ಅಷ್ಟೂ ಪ್ರಾಡಕ್ಟ್ಗಳನ್ನು, ಅಷ್ಟೂ ಹರ್ಬ್ಸ್ಗಳನ್ನು ತುಂಬ ನೀಟಾಗಿ ಆ 3 ಹಂತದಲ್ಲಿ, ಒಂದೊಂದು ಹಂತದಲ್ಲಿ ಒಂದೊಂದು ಹರ್ಬ್ಸ್, ಒಂದಿಷ್ಟು ಹರ್ಬ್ಸ್ ಅಂತ ಇರುತ್ತೆ, ಹಾಗೆ ಪ್ರೊಸೆಸ್ ಮಾಡಿ 10 ದಿನದ ಒಂದು ದೊಡ್ಡ ಪರಿಶ್ರಮದ ನಂತರ ನಾವು ನಿಮಗೆ ಈ ಶ್ಯಾಂಪೂವನ್ನು ಕಳಿಸೋದು. ಸೊ ಹಾಗಾಗಿ ಇದಕ್ಕೆ ಅಷ್ಟು ಶಕ್ತಿ ಇದೆ ಅನ್ನೋದಂತೂ ಖಂಡಿತ ಸತ್ಯ. ಸೊ ಇದು ಇವತ್ತಿನ ಒಂದು ಖುಷಿಯ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು, ಹಾಗಾಗಿ ಹಂಚ್ಕೊಂಡೆ. ಇನ್ನು ನಮ್ಮ ಪ್ರಾಡಕ್ಟನ್ನು ಆರ್ಡರ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನಾನು ಪ್ರತಿ ವಿಡಿಯೋದಲ್ಲೂ ನಮ್ಮ ನಂಬರನ್ನು ಹಾಕ್ತಾ ಇರ್ತೀನಿ. ಆ ನಂಬರ್ನ ನೀವು ಜಸ್ಟ್ ಸೇವ್ ಮಾಡಿಕೊಂಡು ನನ್ನ ಕೆಟಲಾಗನ್ನು ಹೋಗಿ ನೋಡಿದ್ರೆ ಅಲ್ಲಿ ಪ್ರತಿ ಪ್ರಾಡಕ್ಟ್ದು ಫೋಟೋ ಜೊತೆಗೆ ಅದಕ್ಕೆ ನಾವೇನೆಲ್ಲ ಬಳಸ್ತೀವಿ ಅನ್ನೋದನ್ನು ಇನ್ ಡೀಟೇಲಾಗಿ, ಹಾಗೆ ಹೇಗೆ ಬಳಸಬೇಕು ಅನ್ನೋದನ್ನು ಸಹ ತುಂಬ ಡೀಟೇಲಾಗಿ ನಾನು ಬರೆದು ಹಾಕಿದ್ದೇನೆ. ನಿಮಗೆ ಯಾವ ಕ್ವೆಶನ್ಸ್ ಇದ್ರೂ ಮೆಸೇಜ್ ಮಾಡ್ಬೋದು. ಮೆಸೇಜ್ ಮಾಡೋಕ್ಕೂ ಮುಂಚೆ ಕೆಟಲಾಗನ್ನು ಚೆಕ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಕೊಟ್ರೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಕೊಟ್ರೇಶ್ ಅವರ ವಯಸ್ಸು 26 ವರ್ಷ. ಸೊ ಅವರ ವಯಸ್ಸಿಗೆ ಮತ್ತು ಅವರ ಸ್ಕ್ಯಾಲ್ಪು ಮತ್ತು ಹೇರು ನಮ್ಮ ಪ್ರಾಡಕ್ಟ್ ಜೊತೆಗೆ ಹೇಗೆ ಏನಂತ ಹೇಳ್ಬೋದು ಹೊಂದಿಕೊಳ್ಳುತ್ತೋ ಅಷ್ಟು ಬೇಗ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು, ಆದರೆ ಖಂಡಿತ ಒಳ್ಳೆ ರಿಸಲ್ಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಕೊಟ್ರೇಶ್ ಅವರೇ. ನಿಮ್ಮ ಇವತ್ತಿನ ಈ ಒಂದು ರಿವ್ಯೂ ನಂಗೆ ತುಂಬ ಅಂದರೆ ತುಂಬ ಶಕ್ತಿ ಕೊಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್.